KS ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ತಯಾರಿ ಮಾಡೋಕ್ಕೆ ಹೇಗೆ. ಸೊ ಯಾರು ಓನಾಗಿ ಕೂತ್ಕೊಂಡು ಓದ್ತಾ ಇದ್ದೀರಾ ಅಥವಾ ವರ್ಕ್ ಮಾಡ್ಕೊಂಡು ಓದ್ತಾ ಇರ್ತೀರಾ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀರಾ KS ಎಕ್ಸಾಮ್ಗೆ, ಅವ್ರಿಗೆ ಈ ವಿಡಿಯೋಗಳು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ತಯಾರಿ ಹೇಗಿರಬೇಕು, ಯಾವ್ಯಾವ ಸಬ್ಜೆಕ್ಟ್ಗಳು ಪ್ರಿಲಿಮ್ಸಲ್ಲೂ ಕೂಡ ಬರುತ್ತೆ, ಮೇನ್ಸಲ್ಲೂ ಕೂಡ ಬರುತ್ತೆ. ಸೊ ಯಾವ ಸಬ್ಜೆಕ್ಟ್ಗೆ ನಾವು ಫೋಕಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನಾವು ಇಲ್ಲಿ ಸ್ಕೋರ್ ಮಾಡ್ಬೋದು, ಇಂಥ ವಿಚಾರಗಳನ್ನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀವಿ. ಜೊತೆಗೆ ಸಿಲೆಬಸ್ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ KS ಮೇನ್ಸ್ ಮತ್ತು ಪ್ರಿಲಿಮ್ಸ್ಗೆ ನಾವು ಸಂಬಂಧಪಟ್ಟಕ್ಕೆ ನಾವು ನೋಡೋದಾದ್ರೆ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿರೋದು ಏನು, ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ ಪ್ರಾಪರಾಗಿ ಸಿಲೆಬಸ್ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿಬಿಡ್ತೀವಿ, ಓದುತ್ತೇನೆ ಓದುತ್ತಲೇ ಇರುತ್ತೇನೆ ಅಂದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರಕ್ಕೆ ಎಕ್ಸಾಂಪಲ್ ಆಗಿಬಿಡ್ತೀವಿ. ನೋಡಿ 5 years ಓದೋರು ನೋಡಿರ್ತೀವಿ, 10 years ಓದೋದು ಕೂಡ ನೋಡಿರ್ತೀವಿ, ಮತ್ತೆ ಈ ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಬರುವಂಥವ್ರು ಕೂಡ ನೋಡಿರ್ತೀವಿ, ಡಿಗ್ರಿಯ ಜೊತೆಗೆ ಓದುವಂಥವ್ರು ಕೂಡ ನೋಡಿರ್ತೀವಿ. ಯಾಕಂದ್ರೆ ಪ್ರೈವೇಟ್ ಕಂಪ್ನಿಗಳಿಂದ ಲೇ ಆಫ್ ಆಗ್ತಿದೆ, ಓನಾಗಿ ಮಾಡಬೇಕಾದ್ರೆ ಬಿಸ್ನೆಸ್ ಮಾಡಲಿಕ್ಕೆ ದುಡ್ಡಿಲ್ಲ. ಸೊ ನಮ್ಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹುದ್ದೆಗಳ ಮೇಲೆ ನಾವು ಅವಲಂಬನೆ ಆಗ್ತಿದ್ದೀವಿ. ಹಾಗಾಗಿ ಬೈ ಹುಕ್ ಆರ್ ಹುಕ್ ಯಾವ್ದಾದ್ರು ಒಂದು ಜಾಬನ್ನು ತಗೋಬೇಕು ಅಂತ ಹೇಳಿದ್ರೆ KS ಲೆವೆಲ್ಗೆ ಓದಬೇಕು ಅನ್ನೋದು ಒಂದು ಕನಸಾಗಿರುತ್ತೆ. ಅದ್ರ ಜೊತೆಗೆ ತುಂಬಾ ಜನ KSಗೆ ಓದಬೇಕು ಅನ್ನೋದು ಕೂಡ ಇರುತ್ತೆ. ಹಾಗಾಗಿ ನಾವಿಲ್ಲಿ ತಯಾರಿಯನ್ನು ಕರೆಕ್ಟಾಗಿ ಮಾಡ್ಕೊಳ್ತು ಅಂದರೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ನಾವು ಯಾವ್ದಾದ್ರು ಎಕ್ಸಾಮ್ಗೆ ಓದ್ಬಿಡ್ತೀವಿ ಅಂತ ಆಸೆ ಬರೋ ಸಹಜ. ಆದರೆ ಓದಬೇಕು ಅಂತ ಡಿಸೈಡ್ ಆದಮೇಲೆ ಅದಕ್ಕೆ ಪ್ರೈಮರಿ ಆಗಿ ಮೊದಲು ನಾವು ಏನೇನನ್ನ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಯಾವುದಾದ್ರು ಎಕ್ಸಾಮ್ಸ್ಗೆ ತಯಾರಿಯನ್ನು ಮಾಡ್ತಿದ್ದೀವಿ ಅಂತಂದರೆ ಅದರಲ್ಲೂ ಕೂಡ KS ತಯಾರಿ ಮಾಡ್ತಿದ್ದೀವಿ ಅಂತಂದರೆ KS ವೆಬ್ಸೈಟ್ಗೆ, ನಿಮಗೆ KPSC ವೆಬ್ಸೈಟ್ಗೆ ಇವ್ರಿಗೆ ಸಿಲೆಬಸ್ ಕಾಪಿ ಸಿಗುತ್ತೆ, ಅಥವಾ NCC ಕಾಂಟ್ಯಾಕ್ಟ್ ಮಾಡಿ ಸಿಲೆಬಸ್ ಕಾಪಿನ ತೊಗೊಳ್ಳಿ. ಫಸ್ಟ್ ಸಿಲೆಬಸ್ ಕಾಪಿನ ತೊಗೊಂಡು ನೀಟಾಗಿ ಸಿಲೆಬಸ್ನ ಸ್ಟಡಿ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಯಾವುದಲ್ಲಿ ಸಿಲೆಬಸ್ ಓದಬೇಕು. ಬರೀ ಸಿಲೆಬಸ್ ಓದಿದ್ರೆ ಸಾಕಾಗಲ್ಲ. ಸಿಲೆಬಸ್ ಓದಿದ ಮೇಲೆ ಈ ಸಿಲೆಬಸ್ ನೋಡಿದ್ರೆ ಗೊತ್ತಾಗುತ್ತೆ ವಾಸ್ಟ್ ಆಗಿರುವಂಥ ಸಿಲೆಬಸ್ ತುಂಬ ಜಾಸ್ತಿ ಇದೆ. ಆದರೆ ಒಂದು ವೇಳೆ ನೀವು KPSC ಅಥವಾ KS ಸಿಲೆಬಸ್ನ ನೀವು ಕವರ್ ಮಾಡಿದ್ದೆ ಆದರೆ UPSCಯಲ್ಲೂ ಕೂಡ ನಿಯರ್ಲಿ 70% ಅಷ್ಟು ಸಿಲೆಬಸ್ ಕವರ್ ಆಗಿಬಿಡುತ್ತೆ. ಸ್ಟೇಟಲ್ಲಿ ಬರುವಂತಹ ಯಾವುದೇ ಎಕ್ಸಾಮ್ ಆಗಲಿ ಅದಕ್ಕೆ GS ಪೇಪರ್ ಕಂಪ್ಲೀಟ್ಲಿ ತರೋ ಹಾದಾಗ ಆಗಿಬಿಡುತ್ತೆ. ಬರೀ ಕಮ್ಯುನಿಕೇಷನ್ ಪೇಪರ್, ನೀವೇನಾದ್ರು ಗ್ರೂಪ್ ಸಿ ಬರ್ತಿದ್ದೀರಾ, ಕಮ್ಯುನಿಕೇಷನ್ ಪೇಪರ್ ಎಷ್ಟೋ ಓದಿದ್ರೆ ಸಾಕಾಗುತ್ತೆ. ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಓದ್ಬಿಟ್ರೆ ಸಾಕಾಗುತ್ತೆ. PSA ಓದ್ತಿದ್ರೆ ಪೇಪರ್ 1ಗೆ ಫೋಕಸ್ ಮಾಡ್ಬೋದು. ಎಸ್ ರೈಟಿಂಗು, ಪ್ರಿಸೈಸು, ಇಂಗ್ಲೀಷು ಕನ್ನಡ, ಕರೆಂಟ್ ಇಂಗ್ಲೀಷ್ ನೋಡ್ಕೊಬಿಟ್ರೆ ಕೂಡ ಸಾಕಾಗ್ಬಿಡುತ್ತೆ. ಅಂತಂದ್ರೆ KS ಬಂದು ನೀವು ಓದ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ನಿಮಗೆ ಸಿಲೆಬಸ್ ವಾಸ್ಟ್ ಇರೋದ್ರಿಂದ ಯಾವುದೇ ಎಕ್ಸಾಮನ್ನು ಎದುರಿಸುವಂಥ ಸಾಮರ್ಥ್ಯ ಬರುತ್ತೆ. ಹಾಗಾಗಿ KS ತಯಾರಿಯನ್ನು ಮಾಡಬೇಕು ಅಂತ ತುಂಬ ಜನ ಅಂದ್ಕೊಳ್ತೀರಿ. ಹಾಗಾಗಿ ನಾನು ಹೇಳೋದೇನೆಂದರೆ ಮೊದಲು ಒಂದು ಸಿಲೆಬಸ್ ಕಾಪಿನ ತಗೊಳ್ಳಿ, ನೀಟಾಗಿ ಸಿಲೆಬಸ್ ಕಾಪಿನ ಸ್ಟಡಿ ಮಾಡಬೇಕು. ಒಂದು ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಅಥವಾ NCCನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಿಲೆಬಸ್ ಸಿಗುತ್ತೆ. ಸಿಲೆಬಸ್ ಸಿಕ್ಕಿದ ಮೇಲೆ ನಿಮಗೆ ಎಷ್ಟು ಟೈಮ್ ಬೇಕು ಅಂತ ನೋಡುತ್ತೆ. ವೆರಿ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಟೈಮ್. ನಿಮ್ಮ KS ಎಕ್ಸಾಮ್ಗೆ ತಯಾರಿಯನ್ನು ಮಾಡಬೇಕು ಅಂದರೆ 1 ರಿಂದ 1.5 ವರ್ಷ ನಾವು ಬೇಕಾಗುತ್ತೆ. 1.5 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಬರೀ ಪ್ರಿಲಿಮ್ಸ್ ಅಷ್ಟೇ ಇಲ್ಲ, ಪ್ರಿಲಿಮ್ಸ್ ಇದೆ, ಮೇನ್ಸ್ ಇದೆ. ಇಂಟರ್ವ್ಯೂಗೆ ನಮಗೆ ಬಹಳಷ್ಟು ತಯಾರಿ ಮಾಡೋ ಅವಶ್ಯಕತೆ ಏನಿಲ್ಲ. ಬಟ್ ಆದರೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತಯಾರಿ ಹಿನ್ನೆಲೆಯಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಟೈಮ್ ತಗೊಳುತ್ತೆ. ಮಿನಿಮಮ್ 1 ರಿಂದ 1.5 ವರ್ಷಗಳ ಕಾಲ ಪ್ರಿಪ್ರೇಷನ್ ಟೈಮೇ ತಗೊಳುತ್ತೆ ನಿಮಗೆ. ಸೊ ಕ್ಲಿಯರ್. ಈ ಟೈಮ್ ನಿಮ್ಮ ಹತ್ರ ಇದೆ ಅಥವಾ ವರ್ಕ್ ಮಾಡ್ತಾ ಇದ್ದೀರಿ, ವರ್ಕ್ ಮಾಡ್ಕೊಂಡು ಪ್ರತಿದಿನ 4 hours ಸಿಗ್ತಾ ಇದೆ, ಓದ್ಬೋದು. ಸೊ ಆ ವರ್ಕ್ ಮನೆ ಕೆಲಸ ಮಾಡಿಕೊಂಡು 4 ಗಂಟೆ ಟೈಮ್ ಸಿಗ್ತಾ ಇದೆ, ಓದ್ಬೋದು. ಕಾಲೇಜ್ ಜೊತೆಗೆ 4 ಗಂಟೆ ಟೈಮ್ ಸಿಗ್ತಿದೆ, ಓದ್ಬೋದು. ಆದರೆ ಪ್ರಾಪರ್ ಪ್ಲಾನ್ ಮಾಡಿರಬೇಕು, ಸಿಲೆಬಸ್ ನಿಮಗೆ ಗೊತ್ತಿರಬೇಕು. ಆ ಸಿಲೆಬಸ್ಸನ್ನು ಸ್ಟಡಿ ಮಾಡಿ ಒಂದು ಪ್ರಾಪರ್ ಸ್ಟಡಿ ಪ್ಲಾನನ್ನು ಮಾಡ್ಕೋಬೇಕು. ಸ್ಟಡಿ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕಾಗಲ್ಲ, NCC ಕಾಂಟ್ಯಾಕ್ಟ್ ಮಾಡಿ. ಉದಾಹರಣೆಗೆ ಫಿಲಿಮ್ಸನ್ನು ಹೇಗೆ ನಾವು ಪ್ಲಾನ್ ಮಾಡ್ಕೋಬೇಕು ಅಂತ ಒಂದು ವಿಡಿಯೋನ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದೆ, ಅದು ನೋಡ್ರೆ ಒಂದು ಐಡಿಯಾ ಅಂತೂ ಬರುತ್ತೆ. ಅದ್ರ ಮೇಲೆ ನೀವು ಇಲ್ಲಿ ವರ್ಕೌಟ್ ಮಾಡ್ಬೋದು. ಸೊ ಕ್ಲಿಯರ್. ಇದಾದಮೇಲೆ ಒಂದು ಸ್ಟಡಿ ಪ್ಲಾನ್ನ ಮಾಡ್ಕೋಬೇಕು. ಸೊ ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ ಮಾಡ್ಕೊಳ್ತೀರಾ ಅಂದರೆ ಸ್ಟಡಿ ಪ್ಲಾನ್ ಅಂತ ಮಾಡ್ಕೊಂಡು ದಿನಕ್ಕೊಂದು ಸ್ಟಡಿ ಪ್ಲಾನ್ ಮಾಡ್ಕೊಳ್ತಾ ಹೋಗೋದಲ್ಲ. ಸೊ ಬ್ಲೈಂಡಾಗಿ ಯಾವ್ದಾರ ಒಂದು ಮಾಡ್ತಾ ಹೋಗೋದಲ್ಲ. ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ನ ಮಾಡ್ಕೋಬೇಕು. ಸೀನಿಯರ್ ಜೊತೆ ಕೂತ್ಕೋಬೇಕು, ಅಥವಾ ಯಾರು ಮೆಂಟರ್ ಇದ್ರೆ ಅವ್ರ ಜೊತೆ ಕೂತ್ಕೋಬೇಕು, ಅಥವಾ ಯಾರು ಕೋಚ್ ಇದ್ರೆ ಅವ್ರ ಜೊತೆ ಕೂತ್ಕೋಬೇಕು, ಡಿಸ್ಕಸ್ ಮಾಡಬೇಕು. ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ನ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡಬೇಕು. ಆ ಮೆಟೀರಿಯಲ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕರೆಕ್ಟಾಗಿ ಓದಿ ಒಂದು ಪ್ಲಾನನ್ನು ರೆಡಿ ಮಾಡ್ಕೊಳ್ಳಿ, ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆ ಮೆಟೀರಿಯಲ್ಸ್ ಆಲ್ರೆಡಿ ಪ್ರಿಲಿಮ್ಸ್ಗೆ ಹೇಳಿದ್ದೀನಿ ನಾನಿಲ್ಲಿ, ಮೈನ್ಸ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಅದು ನೋಟ್ ಮಾಡ್ಕೊಂಡು ಅದನ್ನು ಕಲೆಕ್ಟ್ ಮಾಡಿ ಓನಾಗಿ ಕೂಡ ಓದ್ಬೋದು. ಯಾರಿಗೆ ಕೋಚಿಂಗ್ ಅವಶ್ಯಕತೆ ಇರುತ್ತೆ, ಯಾರಿಗೆ ಒಬ್ಬರು ಹೇಳಿದ್ರೆ ಅರ್ಥ ಆಗುತ್ತೆ ಅಂಥವ್ರು ಮಾತ್ರ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆಗೋದು ಅವಶ್ಯಕತೆ ಇರುತ್ತೆ. ಅದರ್ವೈಸ್ ನಮಗೆ ಅರ್ಥ ಆಗ್ತಿದೆ, ನಾನು ಓದೋದು ನನಗೆ ಅರ್ಥ ಆಗ್ತಿದೆ,
ನನ್ನ ಫೋಕಸ್ ಪಾಯಿಂಟ್ ಚೆನ್ನಾಗಿದೆ, ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ತೀನಿ, ವರ್ಕ್ ಮಾಡ್ಕೊಂಡು ಓದ್ತಾ ಇದ್ದೀನಿ, ದಯವಿಟ್ಟು ನೀವು ಮಾಡ್ಕೋಬೋದು, ಓನಾಗಿ ಪ್ರಿಪೇರ್ ಆಗ್ಬೋದು. ಜಸ್ಟ್ ಗೈಡೆನ್ಸನ್ನು ತೊಗೊಂಡು ಓನಾಗಿ ಪ್ರಿಪೇರ್ ಮಾಡ್ಬೋದು. ಗೈಡೆನ್ಸಿಂದ ಏನು ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ ಅದು ನಿಮಗೆ ಕಡಿಮೆ ಆಗುತ್ತೆ. ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪುಸ್ತಕವನ್ನು ತೆಗೆದು ಕೂತ್ಕೊಳ್ತು ಅಂತಂದರೆ ನಿಮಗೆ ಪ್ರತಿ ಒಂದು ಕೂಡ ಇಂಪಾರ್ಟೆಂಟ್ ಅಂತಲೇ ಅನಿಸುತ್ತೆ. ಈಚ್ ಆ್ಯಂಡ್ ಎವರಿ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ಪ್ರಾಪರ್ ಗೈಡೆನ್ಸ್ ಇದೆ, ಓದೋದು ಹೇಗೆ ಅಂತ ಯಾರಾದ್ರು ಹೇಳ್ಕೊಟ್ರೆ ಬಹುತೇಕ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಇದಾದಮೇಲೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಒಂದು MCQs ಲೆವೆಲ್, ಉದಾಹರಣೆಗೆ ನೀವು ಫಿಲಿಮ್ಸ್ ಅಂತ ಬಂದಾಗ MCQs ಲೆವೆಲ್ ಕ್ವಶನ್ಸ್ಗಳನ್ನು ಬಿಡಿಸ್ಬೇಕಾಗುತ್ತೆ. ಮೈನ್ಸ್ ಅಂತ ಬಂದಾಗ ಕೂತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಿಲಿಮ್ಸಲ್ಲಿ ಕ್ಲಿಯರ್ ಆದರೆ ಸಾಕು, ಮೈನ್ಸಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಇಂಟರ್ವ್ಯೂ ಜಸ್ಟ್ ಮಿನಿಮಮ್ ಸಿಕ್ಕರೂ ಕೂಡ ನಿಮಗೆ ಸರ್ವಿಸ್ ಸಿಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಹೇಳೋದೇನಂತಂದರೆ, ಮೈನ್ಸ್ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಚೆನ್ನಾಗಿರಬೇಕು, ವೆರಿ ಇಂಪಾರ್ಟೆಂಟ್. ಸೊ ಕ್ಲಿಯರ್. ಪ್ರಿಲಿಮ್ಸ್ಗೂ ಕೂಡ ಪ್ರಾಕ್ಟೀಸನ್ನು ಮಾಡಬೇಕು, MCQs ಸಾರ್ಟ್ ಔಟ್ ಮಾಡ್ತಾ ಹೋಗಬೇಕು. ಆ ಥರ ಮೈನ್ಸ್ಗೆ ಪ್ರತಿದಿನ ಕೂಡ ಬರೆದು ಕರೆಕ್ಷನ್ ಮಾಡಬೇಕು. ಪ್ರೆಸೆಂಟೇಷನ್ ಸರಿ ಇದೆಯಾ, ತಪ್ಪಿದೆಯಾ, ಕಂಟೆಂಟ್ ಕರೆಕ್ಟ್ ಆಗಿದೆಯಾ, ಪ್ರೆಸೆಂಟೇಷನ್ ಕರೆಕ್ಟ್ ಆಗಿದೆ, ಇವೆಲ್ಲವನ್ನು ಚೆಕ್ ಮಾಡಿ ಮಾನಿಟರ್ ಮಾಡಿ ಒಬ್ಬರು ನಿಮಗೆ ಹೇಳ್ಕೊಡ್ಬೇಕಾಗತ್ತೆ. ಇನ್ನು ಎಸ್ಸೆ ರೈಟಿಂಗ್ ಬರುವಂಥ ಸ್ಕಿಲ್, ಫಾರ್ ಎಕ್ಸಾಂಪಲ್ ಈ ಸ್ಕಿಲ್ ಹೇಗೆ ಡೆವಲಪ್ ಆಗುತ್ತೆ? ಎಲ್ಲ ಸಬ್ಜೆಕ್ಟು ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಎಸ್ಸೆ ರೈಟಿಂಗ್ ತಾನಾಗಿ ತಾನು ಬರುತ್ತೆ. ಉದಾಹರಣೆಗೆ ನಮ್ಮ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಎಕನಾಮಿ, ಸೋಸಿಯಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೊ ಪಬ್ಹ್ಯಾಡ್, ಸೊ ಜೊತೆಗೆ ಎಥಿಕ್ಸ್, ಈ ಥರ ಎಲ್ಲ ಪೇಪರ್ಗಳು ಕವರ್ ಆಯಿತು ಅಂತ ಹೇಳಿದ್ರೆ, ಪ್ರಿಲಿಮ್ಸ್ ಪೇಪರ್ ಎಲ್ಲ ಕವರ್ ಮಾಡ್ತು ಅಂತಂದರೆ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇರುತ್ತೆ. ಇದನ್ನು ಇಟ್ಟುಕೊಂಡು ನೀವಿಲ್ಲಿ ಎಸ್ಸೆ ರೈಟಿಂಗ್ನ ಬರೀಬೋದು. ಸೊ ಬರೀಬೇಕು ಅಂದಾಗ ಇಲ್ಲಿ 1250 ವರ್ಡ್ಸ್ಗಳಿಗೆ ಕೇಳೋದ್ರಿಂದ 1250 ವರ್ಡ್ಸ್ಗೆ ಹೇಗೆ ಬರೆಯೋದು ಅನ್ನೋ ತುಂಬ ವೀಡಿಯೋಸ್ಗಳನ್ನ SSL ಅಪ್ಲೋಡ್ ಮಾಡಿದ್ದೀವಿ. ಹಾಗಾಗಿ ಯಾಕಂದರೆ 250 ಮಾರ್ಕ್ಸ್ ಇರುತ್ತೆ, ಬಟ್ 2 ಎಸ್ಸೆ ರೈಟಿಂಗ್ 250 ಮಾರ್ಕ್ಸ್ ಇರುತ್ತಲ್ಲ, ಹಾಗಾಗಿ ಎಸ್ಸೆ ರೈಟಿಂಗ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದನ್ನು ಎಲ್ಲ ಸಬ್ಜೆಕ್ಟ್ಗಳು ಮುಗಿದ ಮೇಲೆ ನೀವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೀವಿ. ಇದಾದಮೇಲೆ ನಿಮ್ಮ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಮೆಂಟಲ್ ಮತ್ತು ಯಾವುದು ಫಿಸಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಉದಾಹರಣೆಗೆ ಹೇಳ್ತಾ ಹೋಗ್ತೀವಿ, ಅತ್ಯಂತ ನಾವು ಸದೃಢವಾಗಿರೋ ದೇಹ ಮನಸ್ಥಿತಿಯನ್ನು ಇಟ್ಕೋಬೇಕು ಅಂತಂದರೆ ನಾವು ಫಿಸಿಕಲಿ ಕೂಡ ಸ್ಟ್ರಾಂಗ್ ಇರಬೇಕು. ಉದಾಹರಣೆಗೆ ನಮ್ಗೆ ಹುಷಾರಿಲ್ಲ, ಓದಲಿಕ್ಕಾಗಲ್ಲ, ಇಷ್ಟೆಲ್ಲ ಓದ್ಕೊಂಡು ಹೋಗಿರ್ತೀವಿ, ನಾಳೆ ಎಕ್ಸಾಮ್ ಇದೆ, ಪ್ಯಾನಿಕ್ ಆಗಿ ಹುಷಾರಾಗಿಲ್ಲ, ಆವಾಗಲೂ ಕೂಡ 1 or 2 ಕ್ವಶನ್ಸ್ಗೆ ರಾಂಗ್ ಮಾಡ್ತೀವಿ. ನಮ್ಮ ಎಕ್ಸಾಮಲ್ಲಿ ಬಹುತೇಕ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗಿರೋದು ಜಸ್ಟ್ 1 ಮಾರ್ಕ್ಸಿಂದ, ಅರ್ಧ ಮಾರ್ಕ್ಸಿಂದ ಹೋಗ್ಬಿಡುತ್ತೆ. ಸೊ ಸೊಸೈಟಿ ಕೇಳೋದೇನು, ಎಕ್ಸಾಮ್ ಕ್ಲಿಯರ್ ಆಯಿತಾ? ಆಗಿಲ್ಲ. ಸೊ ಕ್ಲಿಯರ್. ಇದನ್ನು ನೀವು ಯಾವತ್ತೂ ಕೂಡ ತಲೆಯಿಟ್ಕೋಬೇಕಾಗುತ್ತೆ. ಹಾಗಾಗಿ ಆರೋಗ್ಯವಂತಹ ದೇಹವನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಎಕ್ಸಾಮ್ ಬಂದ ಮೇಲೆ ಸುಮಾರು ಜನ ಎಕ್ಸಾಮ್ ಆಗೋರು ಕೂಡ ತುಂಬ ಚೆನ್ನಾಗಿ ಓದ್ತಿರ್ತೀರ, ಎಕ್ಸಾಮ್ ಹತ್ರ ಬರ್ತಿದ್ದಾಗಲೇ ಸೊ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಎಕ್ಸಾಮಿಂದ ಹೊರಡೆ ಹೋಗ್ಬಿಡ್ತೀವಿ, ಮೇಲ್ಗಡೆ ನೋಡ್ಲಿಕ್ಕೆ ಧೈರ್ಯವಾಗಿರುತ್ತೆ, ಎಕ್ಸಾಮಲ್ಲಿ ಕೂತ್ಕೊಂಡಾಗ ಭಯಕ್ಕೆ ತುಂಬ ಕ್ವಶನ್ಸ್ಗೆ ಆನ್ಸರ್ ಕೂಡ ಬರೋದಿಲ್ಲ. ಇಷ್ಟೊಂದು ಕಾಂಪಿಟೇಷನಲ್ಲಿ ನಾವು ಈ ರೀತಿ ಮಾಡಿಕೊಂಡ್ರೆ ಜಸ್ಟ್ ಇದರ ಸಿಲ್ಲಿ ಮಿಸ್ಟೇಕ್ ಮಾಡಿದ್ರು ಕೂಡ ಎಕ್ಸಾಮ್ಗಳು ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ರಲ್ಲಿ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಕ್ಲಿಯರ್. ಮತ್ತು ಡಿಸಿಪ್ಲಿನ್ ಇರಬೇಕು, ವೆರಿ ಇಂಪಾರ್ಟೆಂಟ್. ನಾವು ಇವತ್ತೊಂದಿನ 6 ಗಂಟೆಗೆ ಓದ್ತೀನಿ, ನಾಳೆ 8 ಗಂಟೆಗೆ ಓದ್ತೀನಿ, ನಾಳೆ 9 ಗಂಟೆಗೆ ಓದ್ತೀನಿ, ಆಚೆ ನಾಳೆದು ಒಂದು ಬ್ರೇಕ್ ತೊಗೊಳ್ತೀನಿ, ಇದು ದಿನಕ್ಕೊಂದು ಟೈಮ್ ಟೇಬಲ್ ಹಾಕೊಂಡು ಓದೋದಲ್ಲ. ಸೊ ನಿಮಗೆ ಒಂದು ಡಿಸಿಪ್ಲಿನ್ ಇರಬೇಕು. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಓದ್ತೀನಿ ಅಂದರೆ ಎವ್ರಿ ಡೇ ಟೈಮಲ್ಲಿ ಓದಲೇಬೇಕು. ಸೊ 10 ಗಂಟೆಯಿಂದ 11 ಗಂಟೆ ಬ್ರೇಕ್ ತೊಗೊಳ್ತೀನಿ, ಆ ಟೈಮ್ ಅಂದರೆ ಒಂದು ಸಿನ್ಸಿಯರಾಗಿ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡಿ ಬಹುತೇಕ ನಿಮಗೆ ಅದು ಸಕ್ಸಸ್ಸನ್ನು ತಂದು ಕೊಡುತ್ತೆ. ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಿಲಿಮ್ಸ್ಗೆ MCQs ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು, ಮೈನ್ಸ್ಗೆ ಕ್ವಶನ್ ಆನ್ಸರ್ನ ಇಟ್ಕೊಂಡು ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಹಾಗಾಗಿ ಇಷ್ಟೆಲ್ಲ ಫಾಲೋ ಮಾಡಿದ್ರೆ ಒಂದು ಎಕ್ಸಾಮ್ ನೀವು ಇಲ್ಲಿ ಈಸಿಯಾಗಿ ಇಲ್ಲಿ ಕ್ರ್ಯಾಕ್ ಮಾಡ್ಬೋದು. ಹಾಗಿದ್ರೆ ಈ KS ಪ್ರಿಲಿಮ್ಸಲ್ಲಿ ನಿಮಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಲಿಂಕನ್ನು ಕೂಡ ಹಾಕಿರ್ತೀನಿ, ಯಾವ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು ಅಂತ ಈ ಜನರಲ್ ಆಗಿ ಹೇಳ್ಬಿಡ್ತೀನಿ. ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ಸಬ್ಜೆಕ್ಟ್ಗಳು ಹೇಗೆ ಬರ್ತವೆ, ಯಾವ್ದು ಬರ್ತವೆ. ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸಲ್ಲಿ ನಿಮಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು ಅಂತ ಬರ್ತಾ ಹೋಗ್ತವೆ, ಮಾನವಿಕ ಶಾಸ್ತ್ರ ಅಂತ ಕರಿತೀವಿ. ಇದರಲ್ಲಿ ಇತಿಹಾಸ ಬರುತ್ತೆ. ಇತಿಹಾಸದಲ್ಲಿ ಮಿನಿಮಮ್ 14ರಿಂದ 18 ಕ್ವಶನ್ಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿನಿಮಮ್ 14 ಇದ್ದೇ ಇರುತ್ತೆ, ಅದು 18 ಹೋಗುತ್ತೆ. ಇಲ್ಲಿ ಏನ್ಸೆಂಟ್ ಬರುತ್ತೆ, ಮಿಡಿವಲ್ ಬರುತ್ತೆ, ಮಾಡರ್ನ್ ಬರುತ್ತೆ, ಕರ್ನಾಟಕ ಬರುತ್ತೆ. ಇಷ್ಟನ್ನು ಕೂಡ ನೀವು ಸ್ಟಡಿ ಮಾಡಿದ್ರೆ ಕಲ್ಚರಲ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ, ಪೊಲಿಟಿಕಲ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಪ್ರಿಲಿಮ್ಸ್ ಜೊತೆಗೆ ಮೈನ್ಸು ನೀವು ಫೋಕಸ್ ಎಲ್ಲ ಮಾಡೋದಾದರೆ ಕಲ್ಚರಲ್ ಹಿಸ್ಟ್ರಿ ಕೇಳ್ತಾನೆ, ಕಲ್ಚರಲ್ ಮತ್ತು ಹಿಸ್ಟ್ರಿ ಇದು ಹೆರಿಟೇಜ್ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ, ಇಂಡಿಯಾ ಮತ್ತು ಕರ್ನಾಟಕದ ಇತಿಹಾಸದ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ. ಹಾಗಾಗಿ ಮೈನ್ಸಲ್ಲಿ 80 to 85 ಮಾರ್ಕ್ಸ್ಗೆ ಬಂದುಬಿಡ್ತಾರೆ ಹಿಸ್ಟ್ರಿ. ಹಾಗಾಗಿ ಹಿಸ್ಟ್ರಿನ ಪ್ರಿಲಿಮ್ಸ್ ಪ್ಲಸ್ ಮೈನ್ಸ್ ಪಾಯಿಂಟ್ ಆಫ್ ಇಂದ ಓದೋದು ಒಳ್ಳೆಯದು. ಹಿಸ್ಟ್ರಿ ಮೈನ್ಸಲ್ಲಿ ಪೇಪರ್ 1ನಲ್ಲಿ ಬರುತ್ತೆ, ಸೆಕ್ಷನ್ ಎನಲ್ಲಿ ಬರುತ್ತೆ. ಅದೇ ಥರ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್, ನೀವು ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ನಿಮ್ಗೆ ತುಂಬ ಜನ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕಂದರೆ ನೀವು ಸ್ಟಾರ್ಟ್ ಮಾಡೋದೇ ಕರ್ನಾಟಕ ಜಿಯೋಗ್ರಫಿಯಿಂದ ಡೈರೆಕ್ಟಾಗಿ ಇಂಡಿಯನ್ ಜಿಯೋಗ್ರಫಿಯಿಂದ ಆ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಫಸ್ಟ್ ಫಿಸಿಕಲ್ ಜಿಯೋಗ್ರಫಿನ ಕವರ್ ಮಾಡಿ, ವರ್ಲ್ಡ್ ಜಿಯೋಗ್ರಫಿನ ಕವರ್ ಮಾಡಿ, ಆಮೇಲೆ ಇಂಡಿಯನ್ ಜಿಯೋಗ್ರಫಿ ಕವರ್ ಮಾಡಿ, ಅದಾದಮೇಲೆ ಕರ್ನಾಟಕ ಜಿಯೋಗ್ರಫಿ ಕವರ್ ಮಾಡಿ. ಫಿಸಿಕಲ್ ಜಿಯೋಗ್ರಫಿ ಕವರ್ ಮಾಡೋದ್ರಿಂದ ಏನಾಗುತ್ತೆ, ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ,
ವರ್ಲ್ಡ್ ಜಿಯೋಗ್ರಫಿ ಕ್ಲಿಯರ್ ಮಾಡೋದ್ರಿಂದ ಏನಾಗುತ್ತೆ, ಎಂಟೈರ್ ವರ್ಲ್ಡ್ ಬಗ್ಗೆ ಅವೇರ್ನೆಸ್ ಮೂಡ್ತಾ ಬರುತ್ತೆ, ನಿಮಗೆ ಮ್ಯಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಇಂಡಿಯಾ ಜಿಯೋಗ್ರಫಿ, ಅದಾದಮೇಲೆ ಕರ್ನಾಟಕ ಜಿಯೋಗ್ರಫಿ, ಥರ ಒಂದಾದ್ಮೇಲೆ ಒಂದು ಫೋಕಸ್ ಮಾಡ್ತಾ ಬನ್ನಿ. ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸಲ್ಲಿ 16 ಕ್ವಶನ್ಸ್ವರೆಗೂ ಬರ್ಬೋದು. ಮೈನ್ಸಲ್ಲಿ 80 to 85 ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಹ್ಯೂಮನ್ ಜಿಯೋಗ್ರಫಿ ಒಂದು ಅಡಿಷನಲ್ ಆಗಿ ಆಡ್ ಮಾಡ್ತಾರೆ ಮೈನ್ಸಲ್ಲಿ. ಜಸ್ಟ್ ಮೈನ್ಸ್ಗೆ ಫೋಕಸ್ ಮಾಡಿಕೊಂಡ್ರೆ ಸಾಕಷ್ಟು. ಇದು ಪ್ರಿಲಿಮ್ಸ್ ಆಗಿದೆ. ಹಿಸ್ಟ್ರಿಯನ್ನು ಕೂಡ ಪ್ರಿಲಿಮ್ಸ್ ಮೈನ್ಸ್ ಓದ್ಬೋದು, ಜಿಯೋಗ್ರಫಿಯನ್ನು ಕೂಡ ಪ್ರಿಲಿಮ್ಸ್ ಮೈನ್ಸ್ ನೀವು ಇಲ್ಲಿ ಓದಬಹುದು. ಇನ್ನು ಇಂಡಿಯನ್ ಎಕನಾಮಿ, ಇದು ಜಿಯೋಗ್ರಫಿ KS ಮೈನ್ಸ್ ಅಲ್ಲಿ ಪೇಪರ್ 2 ನಲ್ಲಿ ಬರ್ತಾ ಹೋಗುತ್ತೆ, ಸೆಕ್ಷನ್ 9 ಬರುತ್ತೆ. ಇನ್ನು ಇಂಡಿಯನ್ ಎಕನಾಮಿ ಕೂಡ GS ಪೇಪರ್ 1 ನಲ್ಲಿ ಮೈನ್ಸ್ ಅಲ್ಲಿ ನಿಮಗೆ ಸೆಕ್ಷನ್ C ನಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಇಂಡಿಯನ್ ಎಕನಾಮಿ ಪ್ರಿಲಿಮ್ಸ್ ಅಲ್ಲಿ 10 to 12 ಕ್ವಶನ್ಸ್ ಕೇಳ್ಬಿಡ್ತಾನೆ. ಮೈನ್ಸ್ ಅಲ್ಲಿ ನಿಯರ್ಲಿ ಇಂಡಿಯನ್ ಎಕನಾಮಿ, ರೂರಲ್ ಡೆವಲಪ್ಮೆಂಟ್ ಮತ್ತೆ ಡೇಟಾ ಅನಾಲಿಸಿಸ್ ಮೇಲೆ ಓವರ್ ಆಗಿ 80 to 85 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ. ಇದರಲ್ಲಿ ನಿಮಗೆ ಒಂದು 40% ಅಷ್ಟು ಕ್ವಶನ್ಸ್ ಇಂಡಿಯನ್ ಎಕನಾಮಿ ಮೇಲೆ ಇರುತ್ತೆ, ರೂರಲ್ ಡೆವಲಪ್ಮೆಂಟ್ ಮೇಲೆ 40% ಇರುತ್ತೆ, ಇನ್ನೊಂದು 10% ಅಷ್ಟು ಡೇಟಾ ಅನಾಲಿಸಿಸ್ ಮೇಲೆ ಒಂದು ಕ್ವಶನ್ಸ್ ನಿಮಗೆ ಇಲ್ಲಿ ಕೊಟ್ಬಿಡ್ತಾನೆ ಮೈನ್ಸ್ ಅಲ್ಲಿ. ಹಾಗಾಗಿ ಇಂಡಿಯನ್ ಎಕನಾಮಿ ಕೂಡ ಪ್ರಿಲಿಮ್ಸ್ ಮೈನ್ಸ್ ಅಲ್ಲಿ ಓದಬೇಕು, ಪ್ರಾಕ್ಟೀಸ್ ಅನ್ನು ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮಗೆ KS ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಪೇಪರ್ 1 ನಲ್ಲಿ ಬರುತ್ತೆ, KS ಮೈನ್ಸ್ ಅಲ್ಲಿ ನಿಮಗೆ GS ಪೇಪರ್ 2 ನಲ್ಲಿ ಬರುತ್ತೆ. 80 to 85 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ ರೀ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಎಕನಾಮಿ, ಕಾನ್ಸ್ಟಿಟ್ಯೂಷನ್ ಇಷ್ಟು ಕವರ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಇದು KS ಅಲ್ಲೂ ಬರ್ತಿದೆ, ಮೈನ್ಸ್ ಅಲ್ಲೂ ಬರ್ತಿದೆ, ಪ್ರಿಲಿಮ್ಸ್ ಅಲ್ಲೂ ಕೂಡ ಬರ್ತಾ ಇದೆ. ಇವನ್ ಇಷ್ಟು ಸಬ್ಜೆಕ್ಟ್ ಕೂಡ UPSC ಅಲ್ಲೂ ಕೂಡ ಬರುತ್ತೆ. ಹಾಗಾಗಿ ನಾನು ಆಗ್ಲೇ ಹೇಳಿದೆ, KS ಪ್ರಿಪೇರ್ ಆದರೆ ಪ್ರಾಪರ್ ಆಗಿ 70% UPSC ಕೂಡ ಪ್ರಿಪೇರ್ ಆದಾಗ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಕ್ಲಿಯರ್, ಏನಕ್ಕೆ ಇಷ್ಟು ಸಬ್ಜೆಕ್ಟ್ ಕೂಡ ನಾವೆಲ್ಲ ನೋಡ್ತಾ ಹೋಗ್ತೇವೆ. ಸೊ ಕ್ಲಿಯರ್. ಇದ್ರ ಜೊತೆಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಇದು ಪ್ರಿಲಿಮ್ಸ್ ಕೂಡ ಬೇಕಾಗುತ್ತೆ. ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಎಸ್ಸೆ ರೈಟಿಂಗ್ ಬರಿತಾ ಇದೀವಿ, ಎಥಿಕ್ಸ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀವಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀವಿ. ಇಲ್ಲೆಲ್ಲರೂ ಕೂಡ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ಹಾಗಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರಿಲಿಮ್ಸ್, KS ಮತ್ತೆ ಮೈನ್ಸ್ ಅಲ್ಲಿ ಎಸ್ಸೆ ರೈಟಿಂಗ್ ಅಲ್ಲಿ ಮತ್ತೆ GS 3 ನಲ್ಲಿ, GS 4 ಅಲ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ. ಇನ್ನು ಪೇಪರ್ 2, ಈ ಪೇಪರ್ 2 ಅಲ್ಲಿ ಕೂಡ ಕರ್ನಾಟಕ ಎಕನಾಮಿ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್. ಈ ಕರ್ನಾಟಕ ಕರೆಂಟ್ ಅಫೇರ್ಸ್ KS ಮೈನ್ಸ್ ಅಲ್ಲಿ ಒಂದು 40 to 40 ಕ್ವಶನ್ಸ್ ವರೆಗೂ ಬರುತ್ತೆ, ಕರ್ನಾಟಕ ಎಕನಾಮಿಕ್ಸ್ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ಇಂದ. ಅಟ್ ದಿ ಸೇಮ್ ಟೈಮ್ ಇವಾಗ ಇದೇ ಟಾಪಿಕ್ KS ಮೈನ್ಸ್ ಅಲ್ಲಿ ಎಸ್ಸೆ ರೈಟಿಂಗ್ ಅಲ್ಲಿ ಬರೋ ಸಾಧ್ಯತೆನೂ ಕೂಡ ಇರುತ್ತೆ. ಹಾಗಾಗಿ ಪ್ರಿಲಿಮ್ಸ್ ಮೈನ್ಸ್ ಅಲ್ಲಿ ಉದಾಹರಣೆ ಕರ್ನಾಟಕ ಎಕನಾಮಿಕ್ ಸರ್ವೆ ಕವರ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಲೋಕಲ್ ಇಶ್ಯೂಸ್ ಸ್ಥಳೀಯ ವಿಷಯಗಳ ಮೇಲೆ ಎಸ್ಸೆ ರೈಟಿಂಗ್ ಕೇಳಿದಾಗ ಇಲ್ಲಿ ಆನ್ಸರ್ ಅನ್ನು ಮಾಡುವುದು ಮೈನ್ಸ್ ಅಲ್ಲಿ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಕೂಡ ಬರುತ್ತೆ, ಇದು ಮೈನ್ಸ್ ಅಲ್ಲಿ ಕೂಡ ಬರುತ್ತೆ. ನೆಕ್ಸ್ಟ್ ಸೈನ್ಸ್ ಅಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS ಅಂಡ್ ಟೆಕ್ನಾಲಜಿ ಇಷ್ಟು ಕೂಡ ಓದಬೇಕಾಗುತ್ತೆ. ಬಯಾಲಜಿ ವೆರಿ ಇಂಪಾರ್ಟೆಂಟ್. ಬಯಾಲಜಿ ಪ್ರಿಲಿಮ್ಸ್ ಅಲ್ಲೂ ಕೂಡ ಬರುತ್ತೆ, ಮೈನ್ಸ್ ಅಲ್ಲೂ ಕೂಡ GS 3 ನಲ್ಲಿ ಬರುತ್ತೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ನಿಮಗೆ ಮೈನ್ಸ್ ಅಲ್ಲಿ ಬರುವುದಿಲ್ಲ, ಬಟ್ ಆದ್ರೆ ಕೆಮಿಸ್ಟ್ರಿ, ಫಿಸಿಕ್ಸ್ ಎರಡು ಕೂಡ ಪ್ರಿಲಿಮ್ಸ್ ಅಲ್ಲಿ ಬರುತ್ತೆ. ಅಲ್ಲಿ ಮೈನ್ಸ್ ಅಲ್ಲಿ ಟೆಕ್ನಾಲಜಿ ನಾವು ಇಲ್ಲಿ ಓದ್ತಾ ಹೋಗ್ತೀವಿ. ಸೊ ಕ್ಲಿಯರ್. EVS ಪ್ರಿಲಿಮ್ಸ್ ಅಲ್ಲೂ ಕೂಡ ಬರುತ್ತೆ, ಮೈನ್ಸ್ ಅಲ್ಲೂ ಬರುತ್ತೆ. ನಿಮಗೆ ಟೆಕ್ನಾಲಜಿ ಪ್ರಿಲಿಮ್ಸ್ ಮೈನ್ಸ್ ಓದಬೇಕು, ತಂತ್ರಜ್ಞಾನವನ್ನ ಪ್ರಿಲಿಮ್ಸ್ ಮೈನ್ಸ್ ಓದಬೇಕು. EVS ಮತ್ತೆ ಯಾವುದು ಪರಿಸರ ಅಧ್ಯಯನವನ್ನ ಪ್ರಿಲಿಮ್ಸ್ ಮೈನ್ಸ್ ಓದಬೇಕು, ಎರಡೂ ಕೂಡ ಓದಬೇಕು. ಅಲ್ಲಿ 80 to 85 ಮಾರ್ಕ್ಸ್ ಇಯರ್ಲಿ ಟೆಕ್ನಾಲಜಿ ಮೇಲೆ ಮೈನ್ಸ್ ಅಲ್ಲಿ 80 to 85 ಮಾರ್ಕ್ಸ್ ಬಂದ್ಬಿಡುತ್ತೆ. EVS ಇದನ್ನು ಕೂಡ 80 to 85 ಮಾರ್ಕ್ಸ್ ಬಂದ್ಬಿಡುತ್ತೆ. ಇನ್ನು ಬಯಾಲಜಿ ಆಗ್ಬೋದು, ಅಗ್ರಿಕಲ್ಚರ್ ಸೈನ್ಸ್ ಆಗ್ಬೋದು, ಮೆಡಿಕಲ್ ಸೈನ್ಸ್ ಆಗ್ಬೋದು, ಇವೆಲ್ಲವೂ ಕೂಡ GS 3 ನಲ್ಲಿ ಬರುವಂಥದ್ದು. ಇಲ್ಲಿ ಬಯಾಲಜಿಯಲ್ಲಿ ಕವರ್ ಮಾಡಿರ್ತೀವಿ, ನಿಮಗೆ ನ್ಯಾಚುರಲ್ ಸೈನ್ಸ್ ಅಂತ ಕೊಟ್ಟಿರ್ತಾನೆ, ನಿಮಗೆ ಅವೆಲ್ಲನೂ ಕೂಡ ಇಲ್ಲಿ ಕವರ್ ಮಾಡ್ಕೊಂಡಿರ್ತೀವಿ. ಇಷ್ಟು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಹಾಗಾಗಿ ಸೈನ್ಸ್ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ ಬಿಟ್ಟು ಬಯಾಲಜಿ ಮತ್ತೆ ಯಾವುದು EVS ಟೆಕ್ನಾಲಜಿನ ಪ್ರಿಲಿಮ್ಸ್ ಮೈನ್ಸ್ ಓದಿದ್ರೆ ಇದರಲ್ಲಿ ನಿಯರ್ಲಿ ಇಲ್ಲೇ ನಿಮಗೆ 200 ಮಾರ್ಕ್ಸ್ ವರೆಗೆ 200 ಮಾರ್ಕ್ಸ್ ವರೆಗೆ ಮೈನ್ಸ್ ಸಿಗ್ಬಿಡುತ್ತೆ. ಉಳಿದಂತೆ ಎಕ್ಸ್ಟ್ರಾ ಇರುವಂತದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಸೈನ್ಸ್ ಆಗ್ಬೋದು. ಇದನ್ನ ಅಡಿಷನಲ್ ಆಗಿ ಮೈನ್ಸ್ ಟೈಮಲ್ಲಿ ಕೂಡ ಫೋಕಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. GS 3 ಒಳ್ಳೆ ಸ್ಕೋರ್ ನಾವಿಲ್ಲಿ ಮಾಡೋದಕ್ಕಾಗತ್ತೆ. ಇನ್ನು ಅದನ್ನು ಬಿಟ್ಟರೆ ಮೆಂಟಲ್ ಎಬಿಲಿಟಿ ಬರುತ್ತೆ. ಇದು ಕೂಡ ಮೆಂಟಲ್ ಎಬಿಲಿಟಿಯಲ್ಲಿ ನೋಡಿ ನಿಮಗೆ ಒಂದು ರೀಸನಿಂಗ್ ಇರುತ್ತೆ, ಇನ್ನೊಂದು ಆಪ್ಟಿಟ್ಯೂಡ್ ಇರುತ್ತೆ. ಸೊ ಇಲ್ಲಿ ಡೇಟಾ ಅನಾಲಿಸಿಸ್ ಅನ್ನೋ ಚಾಪ್ಟರ್ಸ್ ಅಲ್ಲಿ ಇವೆಲ್ಲವನ್ನೂ ಕೂಡ ಸಾಮಾನ್ಯವಾಗಿ GS ಪೇಪರ್ 1 ನಲ್ಲಿ ಸೆಕ್ಷನ್ C ನಲ್ಲಿ ಕೊನೆಯ ಚಾಪ್ಟರ್ ಆಗಿ ಇದನ್ನು ಕೊಟ್ಟಿದ್ದಾನೆ. ಇದು ಪ್ರಿಲಿಮ್ಸ್ ಅಲ್ಲೂ ಕೂಡ ಬರುತ್ತೆ, ನಿಮಗೆ ಒಂದು ಕ್ವಶನ್ಸ್ ನಿಮಗೆ ಮೈನ್ಸ್ ಅಲ್ಲೂ ಕೂಡ ಬರುತ್ತೆ. ಸೊ ಕ್ಲಿಯರ್. ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಕ್ವಶನ್ಸ್ ಇರುತ್ತೆ ಮೈನ್ಸ್ ಅಲ್ಲಿ. ಸೊ ಹಾಗಾಗಿ ಸಾಮಾನ್ಯವಾಗಿ ನೀವು ಇದರ ಎರಡನ್ನೂ ಕೂಡ ಪ್ರಿಲಿಮ್ಸ್ ಅಲ್ಲಿ ಬರೋ ಪೇಪರ್ 1 ಮತ್ತು ಪೇಪರ್ 2 ನ ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಎರಡರನ್ನು ಕಲ್ತ್ಕೊಳ್ತು ಅಂದ್ರೆ ನಿಮಗೆ ಬಹುತೇಕ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಹಾಗಿದ್ರೆ GS 1, GS 2, GS 3 ಮತ್ತು GS 4 ಏನೇನು ಬರುತ್ತೆ ನೋಡೋಣ. ಯಾವ ಟೆಕ್ಸ್ಟ್ ಬುಕ್ ಬರುತ್ತೆ ಓದಬೇಕಾಗುತ್ತೆ ಕೂಡ ಅದರಲ್ಲಿ ನೋಡೋಣ.
ಇಷ್ಟು ಕೂಡ ಪ್ರಿಲಿಮ್ಸ್ ಮತ್ತೆ ನಮ್ಮ ಪ್ರಿಲಿಮ್ಸ್ಗೆ ಮತ್ತೆ ಮೇನ್ಸ್ ಅಲ್ಲಿ ಓದುವಂತ ಸಬ್ಜೆಕ್ಟ್ಗಳು. ಪ್ರಿಲಿಮ್ಸ್ ಅನ್ನ ಮೇನ್ಸ್ ಜೊತೆ ಕಂಪೇರ್ ಮಾಡಿ ನಾವಿಲ್ಲಿ ಓದ್ಬೋದು. ಓದುವ ಕ್ರಮದ ಬಗ್ಗೆ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಅದಕ್ಕೂ ಸಪ್ರೇಟ್ ವಿಡಿಯೋ ಇದೆ, ಬೇಕಿದ್ರೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಅದನ್ನು ತಗೋಬಹುದು ನೀವು ಇಲ್ಲಿ. ಇನ್ನು NCC ಕಡೆಯಿಂದ KS ಪ್ರಿಲಿಮ್ಸ್ ಮೇನ್ಸ್ ಹೊಸ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಿದೀವಿ. ಈ ಬ್ಯಾಚ್ 10 ತಿಂಗಳಿಂದ 12 ತಿಂಗಳು, ಅಂದ್ರೆ 10 ರಿಂದ 12 ತಿಂಗಳ ಕಾಲ ಇದು ಕ್ಲಾಸ್ ನಡೀತಾ ಬರುತ್ತೆ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡನ್ನೂ ಕೂಡ ಕವರ್ ಮಾಡ್ತೀವಿ. ಜನರಲ್ ಕ್ಲಾಸ್ ಮಾಡ್ತಾ ಹೋಗಲ್ಲ, ಇದ್ರ ಜೊತೆಗೆ ಮೇನ್ಸ್ ಪ್ರಾಕ್ಟೀಸ್ ಇರುತ್ತೆ, ಪ್ರಿಲಿಮ್ಸ್ ಪ್ರಾಕ್ಟೀಸ್ ಇರುತ್ತೆ, ಮೇನ್ಸ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ, ಪ್ರಿಲಿಮ್ಸ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲೇ ಬಂತು ಅಂದ್ರೆ 1 to 1 ಕೂಡ ಸಿಗುತ್ತೆ. ವರ್ಕಿಂಗ್ ಮಾಡ್ತಾ ಇದೀವಿ, ನೀವು ಯಾವಾಗ ಬೇಕಾದ್ರೂ ಕೂಡ ಫ್ರೀ ಇರೋ ಟೈಮಲ್ಲಿ ಕ್ಲಾಸ್ ನೋಡ್ಕೊಳ್ತೀವಿ ಅನ್ನೋರಿಗೆ ರೆಕಾರ್ಡ್ ಕ್ಲಾಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಫಿಲ್ಮ್ಸ್ ಮತ್ತೆ ಮೇಲ್ಸ್ಗೆ ಸಂಬಂಧಪಟ್ಟಂತೆ. ಅದು ಬೇರೆ ಯಾವುದೇ ಎಕ್ಸಾಮ್ ಕೂಡ ಬರೀಬೇಕು ಅಂತಿದ್ರೆ ಅದು ಕೂಡ ರೆಕಾರ್ಡ್ ಕ್ಲಾಸ್ ಸಿಗುತ್ತೆ ನಿಮಗೆ. ಅದು ಗೃಹಿಣಿಗಳಾಗಿದ್ರು ಕೂಡ ಪರವಾಗಿಲ್ಲ. ಲೈವ್ ಕ್ಲಾಸ್ ಬೇಕು, ನಾವು ಇಲ್ಲಿ ಬರೋಕ್ಕಾಗಲ್ಲ ಅಂದ್ರೆ ಎವ್ರಿಡೇ 10 o'clock ಹಂಗೆ ಲೈವ್ ಕ್ಲಾಸ್ ಇರುತ್ತೆ, ಅದನ್ನು ಕೂಡ ತಗೋಬಹುದು. ಹಾಗಾಗಿ ಫಿಲ್ಮ್ಸ್ ಮತ್ತೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. 10% ಡಿಸ್ಕೌಂಟ್ ಕೂಡ ಇರುತ್ತೆ, ಯಾರು ಬೇಗ ಅವರು ಜಾಯ್ನ್ ಆಗ್ತಾರೋ ಅವರಿಗೆ. ಸೊ ಕ್ಲಿಯರ್. ಇದಾದ್ಮೇಲೆ ನೆಕ್ಸ್ಟ್ ನೋಡಿ, ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಮೈನ್ಸ್ ಯಾವ ಸಿಲೆಬಸ್ ಬರುತ್ತೆ ನೋಡಿ. ಮೊದಲನೇದಾಗಿ ಯಾವುದು ಎಸ್ಸೆ ರೈಟಿಂಗ್ ಬರುತ್ತೆ, ಪ್ರಬಂಧಗಳು ಎರಡು ಪ್ರಬಂಧಗಳಿಂದ ಕೊಡ್ತಾರೆ. ಸೊ ಕ್ಲಿಯರ್. ಮೊದಲನೇದು ಯಾವುದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ವಿಷಯಗಳು. ನ್ಯಾಷನಲ್ ಇಂಟರ್ನ್ಯಾಷನಲ್ ಮೇಲೆ ಆಲ್ರೆಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ಗಳನ್ನ ಓದಿರ್ತೀವಿ, ಹೌದಲ್ಲ ಅಲ್ವಾ. ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಕವರ್ ಮಾಡ್ಕೊಂಡಿರ್ತೀವಿ. ಇದನ್ನ ಬರೀಲಿಕ್ಕೆ ಈಸಿ ಆಗುತ್ತೆ. ನಿಯರ್ಲಿ 125 ಮಾರ್ಕ್ಸ್ಗೆ ಎಸ್ಸೆ ಇರ್ತಾ ಬರುತ್ತೆ. 125 ಮಾರ್ಕ್ಸ್ಗೆ ಇದು ಒಂದು ಎಸ್ಸೆ ಇರುತ್ತೆ. ಸೊ ಒಂದು ಎಸ್ಸೆಗೆ 125 ಇರುತ್ತೆ. ಸೆಕೆಂಡ್ ಯಾವುದು, ರಾಜ್ಯದ ಮಹತ್ವಗಳು ಅಥವಾ ಸ್ಥಳೀಯ ಮಹತ್ವದ ವಿಷಯಗಳು, ಅಂದ್ರೆ ಸ್ಟೇಟ್ ಇಂಪಾರ್ಟೆನ್ಸ್ಗಳು, ಲೋಕಲ್ ಇಂಪಾರ್ಟೆನ್ಸ್ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಇಶ್ಯೂಸ್ಗಳ ಮೇಲೆ. ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಅಂತ ಕೇಳ್ಬೋದು, ಕರ್ನಾಟಕದಲ್ಲಿ ಶಿಕ್ಷಣ ಪದ್ಧತಿ ಅಂತ ಕೇಳ್ಬೋದು, ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗಳು ಏನಾಗಿವೆ ಇತ್ತೀಚೆಗೆ ಅಂತ ಕೇಳ್ತಾ ಹೋಗ್ಬೋದು. ಅಂದ್ರೆ ಈ ಲೋಕಲ್ ವಿಷಯಗಳ ಮೇಲೂ ಕೂಡ ಎಸ್ಸೆ ರೈಟಿಂಗ್ ಇರುತ್ತೆ. ಇದು ಕೂಡ 125 ಮಾರ್ಕ್ಸ್ಗೆ ನಿಮಗೆ ಇರುತ್ತೆ. ಓವರ್ ಆಗಿ 2 ಎಸ್ಸೆಯಿಂದ 250 ಮಾರ್ಕ್ಸ್ಗೆ ನಿಮಗೆ ಆಗುತ್ತೆ. 3 hours ಟೈಮ್ನ ಕೊಟ್ಟಿರ್ತಾರೆ. ಇದಕ್ಕೆ ಸೋರ್ಸ್ ಏನು, ಉದಾಹರಣೆಗೆ ಎಸ್ಸೆ ರೈಟಿಂಗ್ ಸ್ಟ್ರಾಂಗ್ ಆಗಬೇಕು ಅಂದ್ರೆ GS1 GS2 ಈ ಪ್ರಿಲಿಮ್ಸ್ ಅಲ್ಲಿ ಓದಿರ್ತೀರಾ, ಮೇನ್ಸ್ ಅಲ್ಲಿ ಓದಿರ್ತೀರಾ. GS3 GS1 GS2 GS3 GS4 ಕಂಪ್ಲೀಟ್ ಆಯ್ತು ಅಂದ್ರೆ ಎಸ್ಸೆ ರೈಟಿಂಗು ತಾನು ಸ್ಟ್ರಾಂಗ್ ಆಗುತ್ತೆ. ಸೊ ಕಂಟೆಂಟ್ ಇರುತ್ತೆ ನಿಮ್ಮ ಹತ್ರ, ಪ್ರೆಸೆಂಟೇಷನ್ ಒಂದನ್ನು ಕರೆಕ್ಟಾಗಿ ಮಾಡಿದ್ರೆ ಸಾಕಾಗುತ್ತೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ನೀವು ಡೈರೆಕ್ಟ್ ಎಸ್ಸೆ ರೈಟಿಂಗ್ ಬರೆಯೋ ಬದಲು GS1 GS2 GS3 ಸ್ಟ್ರಾಂಗ್ ಮಾಡಿದ್ರೆ ನಿಮಗೆ GS1 ಯಾವ್ದು ಪೇಪರ್ 1 ಎಸ್ಸೆ ರೈಟಿಂಗ್ ಏನಿದೆ ಅದು ಈಸಿಲಿ ಸಾಲ್ವ್ ಆಗ್ಬೋದು, ಅಥವಾ ನೀವು ಇಲ್ಲಿ ಪ್ರಿಪೇರ್ ಆಗ್ಬೋದು. ಇನ್ನು ಅದೇ ತರ ಪೇಪರ್ 2 GS ಪೇಪರ್ 1 ಅನ್ನ ನೋಡ್ತಾ ಹೋಗೋಣ. ಇಲ್ಲಿ GS ಪೇಪರ್ 1 ಅಲ್ಲಿ ಯಾವ್ದು ಬರುತ್ತೆ ಆಲ್ರೆಡಿ ಹೇಳಿದೀನಿ. ಯಾವುದು, ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಬರೀ ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಯಾವ್ದು, ಕರ್ನಾಟಕ ಮತ್ತೆ ಇಂಡಿಯಾದ ಮೇಲೆ 6 ಯೂನಿಟ್ ಬರುತ್ತೆ ರೀ. 80 to 85 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಇದು ಪ್ರಿಲಿಮ್ಸ್ ಅಲ್ಲಿ ಕೂಡ ಬರುತ್ತೆ, ಮೈನ್ಸ್ ಅಲ್ಲೂ ಕೂಡ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಪೊಲಿಟಿಕಲ್ ಹಿಸ್ಟ್ರಿಗಿಂತ ಕಲ್ಚರಲ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ ಇಲ್ಲಿ ಮೈನ್ಸ್ ಅಲ್ಲಿ. ಸೊ ಕ್ಲಿಯರ್, ಇದನ್ನ ನೆನಪಿಟ್ಕೋಬೇಕು. ಇದು ಪ್ರಿಲಿಮ್ಸ್ ಕೂಡ ಆಗುತ್ತೆ, ಮೈನ್ಸ್ ಕೂಡ ಆಗುತ್ತೆ. ಸೊ ಕ್ಲಿಯರ್. ಇದಕ್ಕೆ ನೀವು NCC ಅಲ್ಲಿ ನಿಮಗೆ ಕ್ಲಾಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಕನ್ನಡ ಇಂಗ್ಲಿಷ್ ಎರಡಲ್ಲೂ ಕೂಡ ಇರುತ್ತೆ. ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರು ಕ್ಲಾಸ್ ತಗೊಳ್ತಾರೆ, ಮತ್ತೆ ಇವ್ರದ್ದು ಟೆಸ್ಟ್ ಕೂಡ ಇರೋದ್ರಿಂದ ಬಹುತೇಕ ಇಷ್ಟು ಸಾಕಾಗುತ್ತೆ. ಸೊ ಕ್ಲಿಯರ್. ಇನ್ನು ಅದೇ ತರ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ, ಸೋಷಿಯಲ್ ಮತ್ತೆ ಪೊಲಿಟಿಕಲ್ ಇಶ್ಯೂಸ್ಗಳ ಮೇಲೆ ಒಂದು ಚಾಪ್ಟರ್ನ ಇಟ್ಟಿದ್ದಾರೆ ಸೆಕೆಂಡ್ ಸೆಕ್ಷನ್ಸ್ ಅಲ್ಲಿ. ನಿಯರ್ಲಿ ಇದು 7 ಯೂನಿಟ್ ಬರುತ್ತೆ. ಇದು ಸೋಷಿಯಾಲಜಿ ತುಂಬಾ ಈಸಿ ಆಗಿರುವಂಥ ಸಬ್ಜೆಕ್ಟು, ಈಸಿಯಾಗಿ ಮೆಮೊರಿ ಮಾಡ್ಬೋದು. ಮತ್ತೆ ಇದು ಸ್ಟ್ರಾಂಗ್ ಆದರೆ ಎಸ್ಸೆ ರೈಟಿಂಗ್ ಇನ್ನೂ ಕೂಡ ನಿಮಗೆ ಇಲ್ಲಿ ಸ್ಟ್ರಾಂಗ್ ಆಗುತ್ತೆ. ಎಥಿಕ್ಸ್ ಕೂಡ ನಿಮಗೆ ಸ್ಟ್ರಾಂಗ್ ಆಗಿ ಬರೀಬಹುದು, ಪ್ರೆಸೆಂಟೇಷನ್ ಸ್ಟ್ರಾಂಗ್ ಆಗುತ್ತೆ, ಎಥಿಕ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಯಾವುದು ಸೋಷಿಯಾಲಜಿ ಇರೋದ್ರಿಂದ. ಹಾಗೆ ಸೋಷಿಯಾಲಜಿ 7 ಯೂನಿಟ್ ಬರುತ್ತೆ. ಸೋಷಿಯಾಲಜಿ 7 ಯೂನಿಟ್ ಕ್ಲಿಯರ್ ಮಾಡ್ಕೊಂಡ್ರೆ ಇದರಲ್ಲೂ ಕೂಡ 80 to 85 ಮಾರ್ಕ್ಸ್ ಬರುತ್ತೆ. ಇನ್ನು ಸೆಕ್ಷನ್ ಸಿ ನಲ್ಲಿ ಇಂಡಿಯನ್ ಎಕಾನಮಿ ಮೇಲೆ ಕೇಳ್ತಾನೆ, ಪ್ಲಾನಿಂಗ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಮೇಲೆ, ಇದಾದ್ಮೇಲೆ ಡೇಟಾ ಅನಾಲಿಸಿಸ್ ಮೇಲೂ ಕೂಡ ಇರುತ್ತೆ. ಓವರ್ ಆಗಿ 8 ಯೂನಿಟ್ ಬರುತ್ತೆ. 8R 85 ಮಾರ್ಕ್ಸ್ಗೆ ಬರುತ್ತೆ. ಇಲ್ಲಿ ನಿಮಗೆ ಸೋಷಿಯಾಲಜಿಗೆ ಯಾವ್ದು ರೆಫರೆನ್ಸ್ ಮಾಡ್ತಾ ಹೋಗ್ಬೇಕು, NCC ಕ್ಲಾಸ್ ಮತ್ತೆ ನೋಟ್ಸ್ ಹಾಕಿದ್ರೆ ಇದಕ್ಕೆ ಎಕ್ಸ್ಟೆಂಡ್ ಓದೋದು ಬೇಡ. PUC ಲೆವೆಲ್ ಬುಕ್ಸ್ಗಳು ಓದಿದ್ರು ಕೂಡ ಸಾಕಾಗುತ್ತೆ ಸೋಷಿಯಾಲಜಿಗೆ. ಇನ್ನು ಅದೇ ತರ ಎಕನಾಮಿಗೆ ಬಂದಾಗ, ಎಕನಾಮಿಕ್ ಬಂದಾಗ ಯಾವ್ದಾಗುತ್ತೆ ನಿಮಗೆ, ಇಂಡಿಯನ್ ಎಕನಾಮಿಗೆ ಕ್ಲಾಸಸ್ನ ಪ್ರೊವೈಡ್ ಮಾಡಿರ್ತೀವಿ. ರೂರಲ್ ಡೆವಲಪ್ಮೆಂಟ್ ಕ್ಲಾಸಸ್ ಪ್ರೊವೈಡ್ ಮಾಡಿರ್ತೀವಿ, ಇಂಡಿಯನ್ ಎಕನಾಮಿಕ್ ಕ್ಲಾಸಸ್ ಪ್ರೊವೈಡ್ ಮಾಡಿರ್ತೀವಿ, ಮತ್ತೆ ಡೇಟಾ ಅನಾಲಿಸಿಸ್ ಕ್ಲಾಸ್ಗಳು ಪ್ರೊವೈಡ್ ಆಗಿರುತ್ತೆ. ಇದನ್ನ ಇಟ್ಕೊಂಡು ಜಸ್ಟ್ ಪ್ರಿಪೇರ್ ಆಗಬೇಕು.
ನಂಬರ್ ಆಫ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಬಹುತೇಕ ಇದು ಕ್ಲಾಸ್ ನೋಟ್ಸ್ಗೆ ಸಾಕಾಗುತ್ತೆ. ಸೊ ಕ್ಲಿಯರ್. ಇಲ್ಲ ಅಡಿಷನಲ್ ಹಾಕಿ ನೀವು ಇಂಡಿಯನ್ ಎಕನಾಮಿಕ್ಸ್ ಅಂದರೆ ಗರಡಿ ಕೃಷ್ಣಮೂರ್ತಿ ಅವ್ರು ತಗೋಬಹುದು. ರೋ ಡೆವಲಪ್ಮೆಂಟ್ ಎಲ್ಲ ಕ್ಲಾಸಲ್ಲೇ ಮಾಡಿರ್ತೀವಿ. ಬಹುತೇಕ ಪೇಪರ್ ಅವನಿಗೆ ಇಷ್ಟು ಸಾಕಾಗುತ್ತೆ. ಮೈನ್ಸ್ ಎಲ್ಲ ಬಂದು ರೈಟಿಂಗ್ ಮೇಲೆ ನಿಂತ್ಕೊಳ್ಳುತ್ತೆ, ಪ್ರೆಸೆಂಟೇಷನ್ ಮೇಲೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ಮೈನ್ಸ್ ಬರಿಬೇಕಾದಾಗ ಮ್ಯಾಕ್ಸಿಮಮ್ ನಾವು ಇಲ್ಲಿ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸ್ಪೀಡ್ ರೀಡಿಂಗ್ ಅಂಡ್ ಸ್ಪೀಡ್ ರೈಟಿಂಗ್ ಎರಡೂ ಕೂಡ KS ತಯಾರಿ ಮಾಡುವವರಿಗೆ ಬೇಕಾಗುತ್ತೆ. ಇದು ಪೇಪರ್ 1. ಇನ್ನು ಪೇಪರ್ 2 ನಲ್ಲಿ ಯಾವ್ದು ಬರುತ್ತೆ? ಜನರಲ್ ಸ್ಟಡೀಸ್. ಸೊ ಜನರಲ್ ಸ್ಟಡೀಸ್ ಅಲ್ಲಿ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಫಸ್ಟ್ ಬರೋದು ಯಾವುದು? ಜಿಯೋಗ್ರಫಿ, ಫಿಸಿಕಲ್ ಫೀಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ, ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ ಬರುತ್ತೆ ಮತ್ತು ಕರ್ನಾಟಕ ಜಿಯೋಗ್ರಫಿ ಬರುತ್ತೆ, ಹ್ಯೂಮನ್ ಜಿಯೋಗ್ರಫಿ ಬರುತ್ತೆ. ಟೋಟಲ್ 6 ಯೂನಿಟ್ ನಿಮಗೆ ಇಲ್ಲಿ ಬರುತ್ತೆ. ಈ 6 ಯೂನಿಟ್ ಇಂದ 80 to 85 ಮಾರ್ಕ್ಸ್ಗೆ ಬರುತ್ತೆ ರೀ. ಇದು ಆರಾಮ್ಸೆ ಸ್ಕೋರ್ ಮಾಡ್ಕೋಬಹುದು ಇದರಲ್ಲಿ. ಯಾಕಂದ್ರೆ ನಾನೇ ಕ್ಲಾಸ್ ಮಾಡ್ತೀನಿ, ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ ಕ್ಲಾಸಲ್ಲಿ ಕೊಡ್ತೀನಿ. ಸೊ ಕ್ಲಿಯರ್. ನೆಕ್ಸ್ಟ್ ಇದಕ್ಕೆ ಡಾಕ್ಟರ್ ರಂಗನಾಥ್ ಬುಕ್ಸ್ ಅವರನ್ನು ಬೈ ಮಾಡ್ಕೋಬಹುದು ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಗೋಚಾಂಗ್ ಲಿಯಾಂಗ್ ಮತ್ತು ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಅನ್ನು ತಗೋಬಹುದು. NCC ಕ್ಲಾಸಸ್ ಪ್ಲಸ್ ನೋಟ್ಸ್ ಸಿಗುತ್ತೆ ನಿಮಗೆ. ಈ ಕನ್ನಡದಲ್ಲೂ ಕೂಡ ಡಾಕ್ಟರ್ ರಂಗನಾಥ್ ಬುಕ್ಸ್ ಅನ್ನು ಬೈ ಮಾಡ್ಕೊಳ್ಳಿದ್ದು ಪ್ರಿಲಿಮ್ಸ್ ಕೂಡ ಆಗುತ್ತೆ, ಮೈನ್ಸ್ ಕೂಡ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ NCERT ಬೇಸಿಕ್ ಬುಕ್ಸ್ ಅನ್ನು ಕವರ್ ಮಾಡ್ಕೊಂಡಿದ್ರೆ ಅಪ್ ಟು 12th ಅವರಿಗೆ ಅಷ್ಟು ಎನಫ್ ಯಾವುದಕ್ಕೆ? ಜಿಯೋಗ್ರಫಿಗೆ. ಇನ್ನು ಭಾರತ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಪ್ರಿಲಿಮ್ಸ್ ಅಲ್ಲಿ ಓದಿರ್ತಿರಲ್ಲ, ಸೇಮ್ ಮೇನ್ಸ್ ಅಲ್ಲಿ ಬರುತ್ತೆ. ಇದಕ್ಕೆ ಒಂದು ಇಂಗ್ಲಿಷ್ ಮೀಡಿಯಂ ಓದ್ತಿದ್ರೆ ಲಕ್ಷ್ಮೀಕಾಂತ್ ತಗೊಳ್ಳಿ, ಕನ್ನಡ ಮೀಡಿಯಂ ಓದ್ತಿದ್ರೆ PS ಗಂಗಾಧರ್ ತಗೊಳ್ಳಿ. ಜೊತೆಗೆ NCG ಯಲ್ಲಿ ಪ್ರತಿ ಯೂನಿಟ್ ಅಲ್ಲೂ ಕೂಡ ಪ್ರತಿ ಯೂನಿಟ್ ಅಲ್ಲಿ ಟಾಪಿಕ್ ಮೇಲೆ ಕ್ವಶನ್ ಅಂಡ್ ಆನ್ಸರ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಕ್ಲಾಸಸ್ ಕೂಡ ಕೊಟ್ಟಿರ್ತೀವಿ ಮತ್ತು ನೋಟ್ಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ. 1 to 1 ಕರೆಕ್ಷನ್ ಮಾಡಿ ಕೂಡ ಕೊಡ್ತೀವಿ. ಕಾನ್ಸ್ಟಿಟ್ಯೂಷನ್ 80 to 85 ಮಾರ್ಕ್ಸ್ ಬರುತ್ತೆ ಮೇನ್ಸ್ ಅಲ್ಲಿ. ಇದು ನಿಮ್ಮ ಆರಾಮ್ಸೆ ಕ್ಲಾಸಲ್ಲಿ ಕವರ್ ಮಾಡಿರ್ತೀವಿ. ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೆರಿ ಇಂಪಾರ್ಟೆಂಟ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಯಾವುದು? ಮ್ಯಾನೇಜ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಇಲ್ಲಿ ನಿಯರ್ಲಿ 7 ಯೂನಿಟ್ ಬರುತ್ತೆ. 7 ಯೂನಿಟ್ ಅಲ್ಲಿ 6 ಯೂನಿಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಮ್ಯಾನೇಜ್ಮೆಂಟ್ ಮೇಲೆ ಬರುತ್ತೆ. ಇನ್ನು 7th ಯೂನಿಟ್ ಬಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ ಇರುತ್ತೆ. ಸೊ ಕ್ಲಿಯರ್. ಇಷ್ಟು ಕೂಡ ಕ್ಲಾಸಲ್ಲಿ ಕೂಡ ನಿಮಗೆ ಕವರ್ ಮಾಡ್ಕೊಡೋದ್ರಿಂದ ಇದು ಕ್ಲಾಸ್ ನೋಟ್ಸ್ ನಿಮಗೆ ಏನಫ್ ಆಗುತ್ತೆ. ಮತ್ತು ಪ್ರತಿ ಯೂನಿಟ್ ಮೇಲೆ ಕ್ವಶನ್ ಅಂಡ್ ಆನ್ಸರ್ ಕೊಟ್ಟು ಪ್ರಾಕ್ಟೀಸನ್ನು ಕೂಡ ಮಾಡಿಸ್ತೀವಿ. ಸೊ ಇದು ಕೂಡ ಕ್ಲಾಸಸ್ ಕೂಡ ತುಂಬ ಸಿಗುತ್ತೆ ನಿಮಗೆ. 50 to 60 ಅವರ್ಸ್ ಕ್ಲಾಸ್ ಮಾಡಿ ಸಿಲೆಬಸ್ ಅನ್ನು ಕವರ್ ಮಾಡಿರ್ತೀವಿ. ಅದೇ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ತುಂಬ ಜನಕ್ಕೆ ಪಬ್ಬ್ಯಾಡ್ ಸ್ಕೋರ್ ಮಾಡೋಕ್ಕಾಗಲ್ಲ ಅಂತಿರುತ್ತೆ. ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ NCC ಕ್ಲಾಸನ್ನು ನೀವು ಜಾಯ್ನ್ ಆಗಿತ್ತು ಅಂದರೆ ನಾವು 1 to 1 ಕೂಡ ಮಾಡ್ಕೊಡ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಬೇರೆ ಕಡೆ ಎಲ್ಲ ಓದಿದ್ದೀವಿ, ಬರೀ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದೇ ಕ್ಲಾಸ್ ಬೇಕು ತಗೋಬಹುದು NCCಯಲ್ಲಿ. ಅದು ಸೋಷಿಯಾಲಜಿ ಒಂದೇ ಬೇಕು ತಗೋಬಹುದು, ಅಲ್ಲಿ SRT ಒಂದೇ ಬೇಕು ತಗೋಬಹುದು. ಈ ಥರ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅಂದರೆ ಇಂಡಿವಿಜುವಲ್ ಕೂಡ ನೀವು ಪ್ರೊವೈಡ್ ಮಾಡ್ತೀವಿ. ಯಾರು ಬೇಕಿದ್ರು ಕೂಡ ಇದನ್ನು ತಗೋಬಹುದು. ಸೊ ಕ್ಲಿಯರ್. ಮತ್ತು ಕನ್ನಡದಲ್ಲಂತ ಟೆಕ್ಸ್ಟ್ ಬುಕ್ ಓದಬೇಕು, ಆಲಪ್ಪ ಅಂತ ಬುಕ್ ಸಿಗುತ್ತೆ. NCC ಕ್ಲಾಸ್ ಮತ್ತು ನೋಟ್ಸನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು GS3 ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬಂದು GS3 ಅಲ್ಲಿ ಬಂದಾಗ ನಿಮಗೆ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವುದು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಮೇಲೆ ಕ್ವಶನ್ಸ್ ಆಗುತ್ತೆ ರೀ. ವೆರಿ ಇಂಪಾರ್ಟೆಂಟ್. ನಿಮಗೆ ಅಪ್ಲಿಕೇಶನ್ ಲೆವೆಲ್ ಇರೋದಿಲ್ಲ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಿಲಿಮ್ಸ್ ಅಲ್ಲೂ ಕೂಡ ಬರುತ್ತೆ, ಮೈನ್ಸ್ ಅಲ್ಲೂ ಕೂಡ ಬರುತ್ತೆ. ತುಂಬ ಡೆಪ್ತ್ ಆಗಿ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಭಾರತದ ಆರ್ಥಿಕತೆಗೆ ಇಸ್ರೋ ಕೊಡುಗೆ ಏನು ಅಂತ ಕೇಳ್ಬೋದು, ಟೆಕ್ನಾಲಜಿಯ ಕೊಡುಗೆ ಏನು ಅಂತ ಕೇಳ್ಬೋದು. ಅಂದರೆ ನಿಮಗೆ ಸೊಸೈಟಿ ಮತ್ತು ಟೆಕ್ನಾಲಜಿ ಇವೆರಡರ ನಡುವೆ ಸಂಬಂಧ ಬೆಳೆಸಿ ಮತ್ತು ಇದಕ್ಕೆ ಎಕನಾಮಿಯನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಕ್ವಶನ್ಸ್ಗಳು ರೈಸ್ ಮಾಡ್ತಾ ಬರುತ್ತೆ. ಹಾಗಾಗಿ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಈಸಿ ಇರುತ್ತೆ. ಆ ಕಾನ್ಸೆಪ್ಟ್ಗಳು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಈ ಡಿಜಿಟಲ್ ಡಿವೈಡ್ ಅಂದರೆ ಏನು ಅಂತ ಕೇಳ್ತಾರೆ. ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಆಗ್ತಾ ಬರ್ತವೆ. ಇದು ಕೂಡ 80 to 85 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾನೆ. ಇನ್ನು ವೆರಿ ಇಂಪಾರ್ಟೆಂಟ್ ನ್ಯಾಚುರಲ್ ಸೈನ್ಸ್ ಮೇಲೆ, ಅಗ್ರಿಕಲ್ಚರ್ ಸೈನ್ಸ್ ಮೇಲೆ, ಹೆಲ್ತ್ ಅಂಡ್ ಮತ್ತು ಹೈಜೀನ್ ಮೇಲೆ, ಲೈಫ್ ಸೈನ್ಸ್ ಮೇಲೆ ಕ್ವಶನ್ಸ್ ಆಗುತ್ತೆ. ಇದು ಕೂಡ ಈಸಿ ಇರುವಂಥದ್ದು. ಯಾಕಂದ್ರೆ ಲೈಫ್ ಸೈನ್ಸನ್ನು ಅದರಲ್ಲೂ ಕೂಡ ನಮಗೆ ಬೇಸಿಕಲಿ ಬರುವಂಥ ಬಯಾಲಜಿಯಲ್ಲೇ ಸುಮಾರು ಕವರ್ ಮಾಡ್ಕೊಂಡಿರ್ತೀವಿ. ಅಗ್ರಿಕಲ್ಚರ್ ಸೈನ್ಸ್ ಮತ್ತು ಲೈಫ್ ಸೈನ್ಸ್ ಆಗ್ಬೋದು, ಹೆಲ್ತ್ ಅಂಡ್ ಹೈಜೀನ್ ಎಕ್ಸ್ಟ್ರಾ ವಿಷಯಸ್ಗಳನ್ನು ನಾವಿಲ್ಲಿ ಕವರ್ ಮಾಡ್ತೀವಿ ಮೈನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ. ಇದರಲ್ಲೂ ಕೂಡ 80 to 85 ಮಾರ್ಕ್ಸ್ಗೆ ಬರುತ್ತೆ. ಸೊ ಕ್ಲಿಯರ್. ನೆಕ್ಸ್ಟು EVS ಎನ್ವೈರನ್ಮೆಂಟ್ ಮತ್ತು ಎಕಾಲಜಿ ಮೇಲೆ 6 ಯೂನಿಟ್ ಇರುತ್ತೆ. ಇದು ಕೂಡ ಪ್ರಿಲಿಮ್ಸಲ್ಲಿ ಕೂಡ ಬರುತ್ತೆ, ಮೈನ್ಸಲ್ಲಿ ಕೂಡ ಬರುತ್ತೆ. ಟೆಕ್ನಾಲಜಿ ಪ್ರಿಲಿಮ್ಸಲ್ಲಿ ಕೂಡ ಬರುತ್ತೆ, ಮೈನ್ಸಲ್ಲೂ ಕೂಡ ಬರುತ್ತೆ. ಸೊ ಕ್ಲಿಯರ್. ಹಾಗಾಗಿ ಜೀವ ವಿಜ್ಞಾನ ಪ್ರಿಲಿಮ್ಸಲ್ಲಿ ಕೂಡ ಬರುತ್ತೆ, ಮೈನ್ಸಲ್ಲೂ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಹೋಗ್ತಿದ್ರೆ ಪ್ರಿಲಿಮ್ಸ್ಗೂ ಮೈನ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಪ್ರತಿ ಇಯರ್ ಕೂಡ 80 to 85 ಮಾರ್ಕ್ಸ್ಗೆ ಬರುತ್ತೆ. ಇಲ್ಲಿ ಹಾಗಿದ್ರೆ ಟೆಕ್ನಾಲಜಿಗೆ ಯಾವುದನ್ನು ತಗೋಬಹುದು ನಾವಿಲ್ಲಿ. ಸೊ ಟೆಕ್ನಾಲಜಿ ತಗೊಳ್ತಿದ್ದೀರಾ NCC ಕ್ಲಾಸ್ ನೋಟ್ಸ್ನ ತಗೊಳ್ಳಿ, NCC ಕ್ಲಾಸಸ್ನ ತಗೊಳ್ಳಿ, ಅಥವಾ ಟೆಕ್ನಾಲಜಿಗೆ ಯಾವ್ದಾದ್ರು ಬುಕ್ಸನ್ನು ಬೈ ಮಾಡ್ಕೊಳ್ಬೋದು. ಕನ್ನಡ ಮೀಡಿಯಂ ಓದ್ತಿದ್ದೀರಾ, ನಿಮಗೆ ವಿನೋದ್ ಕುಮಾರ್ ಚವ್ಹಾಣ್ ಬುಕ್ ಸಿಗುತ್ತೆ ನಿಮಗೆ ಟೆಕ್ನಾಲಜಿಗೆ. ಪ್ಲಸ್ ಕರೆಂಟ್ ಅಫೇರ್ಸ್ ಎಲ್ಲ ಅಪ್ಡೇಟ್ ಆಗಬೇಕಾಗುತ್ತೆ. ಸೊ ಕ್ಲಿಯರ್. ಅದೇ ಥರ EVS ಹೋಗ್ತಿದ್ರೆ ವಿನೋದ್ ಕುಮಾರ್ ಚವ್ಹಾಣ್ ತಗೊಳ್ಳಿ ನೀವು ಇಲ್ಲಿ. ಅದು ಟೆಕ್ನಾಲಜಿ ಕೂಡ ಹೆಲ್ಪ್ ಆಗುತ್ತೆ. ಅದೇ ಥರ EVS ಕೂಡ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಕ್ಲಿಯರ್. ವೆರಿ ಇಂಪಾರ್ಟೆಂಟ್. ನಿಮಗೆ EVS ಅಲ್ಲಿ ಇಂಗ್ಲೀಷ್ ಮೀಡಿಯಂ ತಗೋಬೇಕಾ, ಶಂಕರ AS ಅವ್ರು ತಗೊಳ್ಳಿ. ಟೆಕ್ನಾಲಜಿಗೆ ಸ್ಪೆಕ್ಟ್ರಮ್ ಅವ್ರನ್ನ ತಗೊಳ್ಳಿ.
ಸೊ ರಿಮೈನಿಂಗ್ ಎಕ್ಸ್ಟ್ರಾ ಏನಿದೆ, ಇವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಸೈನ್ಸ್ ಆಗ್ಬೋದು, ಇದು ಕ್ಲಾಸಲ್ಲೇ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ, ಅಷ್ಟು ಸಾಕಾಗುತ್ತೆ. GS3 ಸ್ಟ್ರಾಂಗ್ ಆಯಿತು ಅಂತ ಹೇಳಿದ್ರೆ, GH1 ಸ್ಟ್ರಾಂಗ್ ಆಯಿತು ಅಂದರೆ, GS1 ಸ್ಟ್ರಾಂಗ್ ಆಯಿತು, GS2 ಸ್ಟ್ರಾಂಗ್ ಆಯಿತು, GS3 ಸ್ಟ್ರಾಂಗ್ ಆಯಿತು ಅಂದರೆ ಎಸ್ಸೆ ರೇಟಿಂಗ್ ಆಬ್ವಿಯಸ್ಲಿ ಸ್ಟ್ರಾಂಗ್ ಆಗಿಬಿಡುತ್ತೆ. ಸೊ ಎಸ್ಸೆ ರೇಟಿಂಗ್ ಸ್ಟ್ರಾಂಗ್ ಆಗಬೇಕು, ಚೆನ್ನಾಗಿ ಪ್ರೆಸೆಂಟೇಷನ್ ಆಗಬೇಕು ಅಂದರೆ GS1, GS2, GS3 ಮೂರು ಕೂಡ ಸ್ಟ್ರಾಂಗ್ ಆಗಿರಬೇಕು. ಸೊ ಕ್ಲಿಯರ್. ಇದಾದಮೇಲೆ ತುಂಬ ಇಂಪಾರ್ಟೆಂಟ್, ನೀವು ಬೇಗನೆ ಸಿಲೆಬಸ್, ತುಂಬ ಕಡಿಮೆ ಸಿಲೆಬಸ್ ಇರುತ್ತೆ, ಬಟ್ ನನಗೆ 250 ಮಾರ್ಕ್ಸ್ ಇದೆ ರೀ. ಯಾಕೆ? ಇದು GS4 ಅಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಸೊ ಇದರಲ್ಲಿ ಓವರಾಲ್ ಆಗಿ 250 ಮಾರ್ಕ್ಸ್ ಇರುತ್ತೆ. ಬಟ್ ಇಲ್ಲಿ ಒಂದು ಟೆಕ್ನಿಕ್ ಇರುತ್ತೆ, ನಾವೇನು ಮಾಡ್ತೀವಿ, ಎಥಿಕ್ಸ್ನ ಸಪ್ರೇಟಾಗಿ ಓದಕ್ಕೆ ಹೋಗ್ತೀವಿ, ಅದಕ್ಕೆ ಸ್ಕೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಸೋಸಿಯಾಲಜಿ, ಇದಾದಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದಾದಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೋಷಿಯಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ಮೂರು ಸಬ್ಜೆಕ್ಟ್ ಕಂಪ್ಲೀಟ್ ಆದಮೇಲೆ ಎಥಿಕ್ಸ್ನ ಓದಿದ್ರೆ ಎಥಿಕ್ಸಲ್ಲಿ ನಿಮಗೆ ಪ್ರೆಸೆಂಟೇಷನ್ ಈಸಿ ಆಗುತ್ತೆ. ಸೋಷಿಯಾಲಜಿಯಲ್ಲಿ ಸುಮಾರು ಥಿಂಕರ್ಸ್ಗಳನ್ನ ನೋಡಿರ್ತೀವಿ, ಕಾರ್ಲ್ ಮಾರ್ಕ್ಸ್ ಬಗ್ಗೆ ನೋಡಿರ್ತೀವಿ, ಸಾಮಾಜಿಕ ಸುಧಾರಣೆಗಳ ಬಗ್ಗೆ ನೋಡಿರ್ತೀವಿ, ಅವೆಲ್ಲವನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ ಓದಿದ ಮೇಲೆ ನಿಮಗೆ ಹಲವಾರು PIL ಅಂತಂದ್ರೆ ಏನು, ನಿಮಗೆ ಅಸ್ಪೃಶ್ಯತೆ ಬಂದಾಗ ಯಾವ ಆರ್ಟಿಕಲ್ ಡೀಲ್ ಮಾಡುತ್ತೆ, ಇಂಥ ವಿಚಾರಗಳೆಲ್ಲ ಬರ್ತಾವಲ್ಲ. ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಹೈರಾರ್ಕಿ ಸಿಸ್ಟಮ್ ಯಾವ ಥರ ಇರುತ್ತೆ, ಡಿಸಿಷನ್ ಮೇಕಿಂಗ್ ಯಾವ ಥರ ಇರುತ್ತೆ, ಮತ್ತು ನಾಯಕತ್ವ ಅಂತಂದ್ರೆ ಏನು, ಲೀಡರ್ಶಿಪ್ ಕ್ವಾಲಿಟೀಸ್ ಅಂದರೆ ನೀವೆಲ್ಲ ಓದಿರ್ತೀವಿ ಬ್ಯಾಡಲ್ಲಿ. ಇವೆಲ್ಲವೂ ಮುಗಿದ ಮೇಲೆ ಸೋಷಿಯಾಲಜಿ ಇದನ್ನು ಫಾಲೋ ಮಾಡಿ. ಸೋಷಿಯಾಲಜಿ ಕಂಪ್ಲೀಟ್ ಆಗಬೇಕು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಆಗಬೇಕು, ಮತ್ತು ಕಾನ್ಸ್ಟಿಟ್ಯೂಷನ್ ಕವರ್ ಆಗಬೇಕು. ಈ ಮೂರು ಕವರ್ ಆದಮೇಲೆ ಎಥಿಕ್ಸನ್ನು ಓದಿದ್ರೆ ಎಥಿಕ್ಸ್ ಪ್ರೆಸೆಂಟೇಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಎಥಿಕ್ಸ್ ಕಾನ್ಸೆಪ್ಟ್ ತಿಳ್ಕೊಂಡ್ರು ಕೂಡ ನಿಮಗೆ ಇಲ್ಲಿ ಸಾಕಾಗುತ್ತೆ. ಸೊ ಕ್ಲಿಯರ್. ಹಾಗಾಗಿ 3 ಸಬ್ಜೆಕ್ಟಿಂದ ಹೆಚ್ಚು ಕಡೆ 250 ಮಾರ್ಕ್ಸ್ ಬರುತ್ತೆ. ಎಥಿಕ್ಸ್ 250, 500 ಮಾರ್ಕ್ಸ್ ಮಿನಿಮಮ್ ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಬಂದುಬಿಡುತ್ತೆ. ಒಂದು 400 ಸ್ಕೋರ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಪ್ರೆಸೆಂಟೇಷನಲ್ಲಿ ಸ್ಟ್ರಾಂಗ್ ಮಾಡಬೇಕಷ್ಟೇ, ವೆರಿ ಇಂಪಾರ್ಟೆಂಟ್. ಸೊ ಕ್ಲಿಯರ್. ಹಾಗಾಗಿ ಎಥಿಕ್ಸ್ನ ಓದಬೇಕಾದ್ರೆ ನೀವು ಇಲ್ಲಿ ಪ್ಲಾನ್ ಮಾಡ್ಕೋಬೇಕು. NCC ಜಾಯ್ನ್ ಆಯಿತು ಅಂದರೆ ಕ್ಲಾಸ್ ನೋಟ್ಸನ್ನು ಕೊಟ್ಟಿರ್ತೀವಿ. ಅದೇ ಥರ ಕನ್ನಡದಲ್ಲಿ ಪರಶುರಾಮ್ ಕಟ್ಟಿಮುನಿ ಅವ್ರದ್ದು ಕೂಡ ಟೆಕ್ಸ್ಟ್ ಬುಕ್ ಸಿಗುತ್ತೆ, ಇಂಗ್ಲೀಷಲ್ಲಿ ಲೆಕ್ಸಿಕಾನ್ ಬುಕ್ ಸಿಗುತ್ತೆ. ಡೈರೆಕ್ಟಾಗಿ ನೀವು ಅದನ್ನು ಬೈ ಮಾಡಿ ಕೂಡ ಓದ್ಬೋದು. ಇದು ಓದೋಕ್ಕೂ ಮುಂದೆ ಬೇಸಿಕ್ ಆಗಿ ಹೇಳೋಂಥ 3 ಸಬ್ಜೆಕ್ಟ್ಗಳ ಫಸ್ಟ್ ಕವರ್ ಮಾಡಿ ಆಮೇಲೆ ಎಥಿಕ್ಸ್ ಓದಿ. ಎಥಿಕ್ಸ್ ಇನ್ನೂ ಕೂಡ ನಿಮಗೆ ಸ್ಟ್ರಾಂಗ್ ಆಗುತ್ತೆ. ಇಷ್ಟು ಕೂಡ ಪ್ರಿಲಿಮ್ಸ್ ಕಮ್ ಮೇನ್ಸ್ ಓದೋಂಥದ್ದು. ಇನ್ನು ಸ್ಟಡಿ ಮಾಡುವ ಕ್ರಮ ಇದೆಲ್ಲವೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈ ಕ್ಲಾಸ್ ನಿಮ್ಗೆ ಬಹುತೇಕ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಕ್ಲಾಸ್ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.